ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಈಗ ತಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಈ ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಕುಕ್ಕರಿಂದ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ನಾನು. ಓಕೆ, 1-2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ಸಾಸಿವೆ, ನೆಕ್ಸ್ಟು ನಾನು ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಚಿಗುರಿರೋ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮುಂಚೆನೇ ಹಾಕಿದ್ರೆ ಸಿದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಈಗ ಆ್ಯಡ್ ಮಾಡಿದ್ದೀನಿ. ಇದು ಫ್ರೈ ಆಗಬೇಕು. ಇದು ಫ್ರೈ ಆದ ನಂತರ ಗ್ರೀನ್ ಚಿಲ್ಲಿ, ಅಲ್ಲಿಂದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ನಿನ್ನೆ ಈಗ ಕುಂಬಳಕಾಯಿ ಕಟ್ ಮಾಡಿರೋಂಥ ಕುಂಬಳಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಟೊಮೊಟೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಇನ್ನು ಚಪಾತಿಗೆ, ದೋಸೆಗೆ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳಕ್ಕೆ. ಅಷ್ಟರಲ್ಲಿ ಅಕ್ಕ ತಂಗಿ ಇಬ್ಬರದು ಜಗಳ ಸ್ಟಾರ್ಟ್ ಆಗಿತ್ತು ನಮ್ಮ ಮನೆಯಲ್ಲಿ. ಅದನ್ನು ಅರ್ಧ ಮಾಡೋಕ್ಕಿಟ್ಬಿಟ್ಟು ಬಂದೆ ನೋಡಿ. ಹಾಗೆ ನಿನ್ನೆ ನಾನು ಕ್ಲಿಪ್ಪಿಂಗ್ ತಗೊತಾ ಇರೋದು ಅವ್ರಿಗೆ ಗೊತ್ತಿಲ್ಲ. ಅವ್ರ ಪಾಡಿಗೆ ಅವರು ಆರಾಮಾಗಿ ಜಗಳ ಆಡ್ತಾಯಿದ್ರು. ಸ್ನೇಹಿತರೆ, ಹಾಗೆ ಇದನ್ನು ಡೆಕೋರೇಟ್ ಮಾಡಿ ಇಟ್ಟಿದ್ದೆ ಮನೇಲಿ, ಏನೋ ಒಂಥರ ಪಾಸಿಟಿವ್ ಎನರ್ಜಿ ಥರ ಇಡೋದ್ರಿಂದ. ಹಾಗೆ ಸ್ವಲ್ಪ ಜೋಳ ಇತ್ತು, ಬೇಯಿಸೋದಕ್ಕೆ ಇಡೋಣ ಅಂದ್ಬಿಟ್ಟು ಅದರದ್ದು ತೆನೆಯೆಲ್ಲ ತೆಗಿತಾ ಇದ್ದೆ. ಅದು ತೆನೆ ತೆಗೆದ್ಬಿಟ್ಟು ನೋಡಿ ಇಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು 2-3 ವಿಶಿಲ್ ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಬಿಡಿ. ಒಂಥರ ಎಳೆ ಜೋಳ ತುಂಬ ಚೆನ್ನಾಗಿತ್ತು. ಈಗ ನೆಕ್ಸ್ಟು ಕುಕ್ಕರ್ದು ಕ್ಯಾಪ್ ಕ್ಲೋಸ್ ಮಾಡೋಣ. ಓಕೆ, ಕ್ಲೋಸ್ ಮಾಡಿರೋದು ಆಗಿದೆ. ಹಾಗೆ ಸ್ವಲ್ಪ ಹೂ ಕಟ್ಟಬೇಕಿತ್ತು. ಅಷ್ಟರಲ್ಲಿ ಹೂ ಕಟ್ಟಿಗೆ ಎತ್ತಿಡೋಣ ಅಂದ್ಬಿಟ್ಟು ನಾಳೆಗೆ ವಾರಕ್ಕೆ ಪೂಜೆಗೆ ಬೇಕಾಗುತ್ತೆ ಅಂದ್ಬಿಟ್ಟು ನೋಡಿ ಇಷ್ಟು ಎಲ್ಲ ಕಟ್ಟಾಗಿದೆ. ಹೂವು ಕೆಳಗಡೆ ಬಿದ್ದಿರೋವೆಲ್ಲ ಹೂವು ಬಿಡಿಸ್ಬೇಕಾದ್ರೆ ಆ ಥರ ಎಲ್ಲ ಕಟ್ಟಾಗ್ಬಿಟ್ಟಿರ್ತವೆ. ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಏನೇ ಇದ್ದರೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.